ರೆಡ್ಡಿ ಕುಲದಲ್ಲಿ ಹುಟ್ಟಿದ್ದೀವಿ, ರೆಡ್ಡಿಗಳಿಗೆ ಹುಟ್ಟಿದ್ದೀವಿ, ಹೌದಲ್ವ? ಅದನ್ನ ಹೇಳ್ಕೊಳ್ಳೋಕ್ಕೆ ಯಾಕೆ ಗೊಂದಲ, ಯಾಕೆ ಅನುಮಾನನಾ? RRS ನ್ಯೂಸ್ ಗೌರಿಬಿದನೂರು ವರದಿ. ಗೌರಿಬಿದನೂರು ನಗರದ ರೆಡ್ಡಿ ಜನ ಸಂಘದ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿ. ರೆಡ್ಡಿ ಕುಲಬಾಂಧವರು ತಪ್ಪದೇ ಜಾತಿ ಗಣತೆಯಲ್ಲಿ ರೆಡ್ಡಿ ಎಂದೇ ನಮೂದಿಸಿ ಎಂದು ಡಾಕ್ಟರ್ ಎಚ್ ನರಸಿಂಹಯ್ಯ ಪ್ರಾಧಿಕಾರದ ಅಧ್ಯಕ್ಷರಾದ NH ಶಿವಶಂಕರ್ ರೆಡ್ಡಿ ಕರೆ. ರೆಡ್ಡಿ ಕುಲದ ಮುಂದಿನ ಆರ್ಥಿಕ, ಉದ್ಯೋಗ, ಶೈಕ್ಷಣಿಕ, ಸಾಮಾಜಿಕ, ರಾಜಕೀಯ ರಂಗಗಳಲ್ಲಿ ಮುಂದುವರಿಯಬೇಕಾದರೆ ಮತ್ತು ವಿಶೇಷ ಮೀಸಲಾತಿ ದೊರೆಯಬೇಕಾದರೆ ರೆಡ್ಡಿ ಕುಲದ ಒಗ್ಗಟ್ಟು ತೋರುವುದು ಅವಶ್ಯಕತೆ ಇದೆ. ಆದ್ದರಿಂದ ಎಲ್ಲರೂ ರೆಡ್ಡಿಯೆಂದೇ ನಮೂದಿಸಿ ಎಂದು NH ಶಿವಶಂಕರ್ ರೆಡ್ಡಿ ತಿಳಿಸಿದರು. ಈ ಸಮಯದಲ್ಲಿ ರಾಜ್ಯ ರೆಡ್ಡಿ ಸಂಘದ ನಿರ್ದೇಶಕರಾದ ಪ್ರಭಾಕರ್ ರೆಡ್ಡಿ, ಮಾಜಿ ಶಾಸಕಿಯರಾದ ಎನ್ ಜ್ಯೋತಿ ರೆಡ್ಡಿ, ರೆಡ್ಡಿ ಸಂಘದ ನಿರ್ದೇಶಕರಾದ GN ಚಂದ್ರಶೇಖರ್ ರೆಡ್ಡಿ, ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಹನುಮಂತರೆಡ್ಡಿ, ಪ್ರಕಾಶ್ ರೆಡ್ಡಿ, ಅಶ್ವಥ್ ರೆಡ್ಡಿ, ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಕೇಶವರೆಡ್ಡಿ ಮತ್ತು ಸಮುದಾಯದ ಎಲ್ಲಾ ಮುಖಂಡರು ಉಪಸ್ಥಿತರಿದ್ದರು. ನಮ್ಮನ್ನ ಆಫೀಸಿಂದ ಬದಿಗಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ನಾಳೆ ದಿವಸ ನಮ್ಮ ಕರ್ನಾಟಕದಲ್ಲಿ ನಾವೆಲ್ಲ ರೆಡ್ಡಿ ಅಂತ ಸೇರಿಸ್ಬಿಡೋಣ. ನೀವು ಹೇಳಿದ್ದಕ್ಕೆಲ್ಲ ಓಕೆ. ನಾಳೆ ದಿವಸ ನಮ್ಮ ಕರ್ನಾಟಕದಲ್ಲಿ ಆಫೀಸಿನ ಬದಿಗಿಟ್ಟರೆ ನಮ್ಮ ಮಕ್ಕಳ ಗತಿ ಏನು, ಎಜುಕೇಷನ್ ಆಗಲಿ, ಉದ್ಯೋಗದಲ್ಲಾಗಲಿ, ಬೇರೆ ಮೀಸಲಾತಿಗಳಲ್ಲಾಗಲಿ ಹೆಚ್ಚು ಕಮ್ಮಿ ಆಗಲಿ ಯಾವ ಥರ ನೀವು ಕ್ರಮ ತೆಗೆದುಕೊಳ್ಳೋಕ್ಕೆ ರೆಡಿ ಇದ್ದೀರಾ? ಅಲ್ಲ, ಈಗ OBC ಪಡೆಯಲಿಕ್ಕಾಗಲಿಲ್ಲ ಅಂದ್ರೆ ಅದು ಕನ್ಕ್ಲೂಷನ್. ಈಗ ನಮ್ಮ ಪ್ರತಿಯೊಬ್ಬ ಅಲ್ಲ, ಈಗ ಹೇಳಿದ್ರು, ಅವರೇ ಹೇಳಿದ್ರು, ಕೇಂದ್ರ ಸರ್ಕಾರ OBC ಒಪ್ಕೊಳ್ಳಿಲ್ಲ, OBCನ ನಮ್ಮನ್ನ ರೆಡ್ಡಿಯನ್ನ ಬದಿಗಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಈಗ OBC ಇಂದ ನಾವು ಸವಲತ್ತನ್ನು ಪಡಿತಾ ಇದ್ದೀವಿ. ಚಿಕ್ಕ ಮಕ್ಕಳಿಂದ ಹಿಡಿದು ಈಗ ಇಂಡಸ್ಟ್ರಿಯಲಿಸ್ಟ್ ತನಕ ನಾವು OBCಯಲ್ಲಿ ಸಬ್ಸಿಡಿಗಳು ಪಡಿತಾ ಇದ್ದೀವಿ, ಮೀಸಲಾತಿ ಪಡ್ಕೊಂಡಿದ್ದೀವಿ, ಅದ್ರ ಅಡಿಯಲ್ಲಿ ನಾವು ಹೋಗ್ತಾ ಇದ್ದೀವಿ. ಇವಾಗ ರೆಡ್ಡಿ ಅನ್ನೋದು ನಮ್ಗೆ ಯಾವ ಪ್ರವರ್ಗಕ್ಕೆ ಬರುತ್ತೆ? 3A ಬರುತ್ತಾ, 3B ಬರುತ್ತಾ, ಮೀಸಲಾತಿ ಇರುತ್ತಾ, ಇರಲ್ವಾ? ಇದು ಕನ್ಫ್ಯೂಷನ್ ಇಡೀ ಜಿಲ್ಲೆಗೆ ಇದೆ, ನನ್ನೊಬ್ಬರಿಗಲ್ಲ, ಇಡೀ ಸ್ಟೇಟ್ಗೆ ಇದೆ. ಇದನ್ನ ನೀವು ಯಾವ ರೀತಿ ಪರಿಗಣಿಸ್ತೀರಾ ಅನ್ನೋದು ನಮಗೆ ಕ್ಲಾರಿಫೈ ಬೇಕಾಗಿದೆ. ದಯವಿಟ್ಟು ಅದನ್ನು ಕ್ಲಾರಿಫೈ ಮಾಡ್ಬೇಕಂತ ಹೇಳ್ಬಿಟ್ಟು ತಮ್ಮ ಮನವಿ. ಈಗಾಗಲೇ ಸಾಕಷ್ಟು ಚರ್ಚೆ ಆಗಿದೆ, ಮತ್ತೆ ಅದನ್ನೇ ನಾನು ಮಾತಾಡೋದು ಅರ್ಥ ಇಲ್ಲ. ಮತ್ತು ಈಗಾಗಲೇ ಕೇಂದ್ರ ಸಂಘದವರು ಮತ್ತು ನಮ್ಮ ಗುರುಪೀಠದ ಸ್ವಾಮಿಗಳು ಕೂಡ ಕರೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಕಡೆ ವಾಟ್ಸಾಪ್ಗಳಲ್ಲಿ ಎಲ್ಲ ಇಡೀ ನಮ್ಮ ರಾಜ್ಯದಲ್ಲಿ ನಾವೆಲ್ಲ ಕೂಡ ಈಗೇನು ತೋರಿಸಿದ್ರು ರೆಡ್ಡಿ ರೆಡ್ಡಿ ಅಂತಲೇ ಬಳಸಬೇಕು ಅಂತೇಳಿ ಹೇಳಿದ್ದಾರೆ. ಅದನ್ನು ಚಾಚು ತಪ್ಪದೆ ನೀವೆಲ್ಲ ಕೂಡ ಇವತ್ತಿಂದ ಒಂದು ವಾರ ಈ ಏನೇ ಕೆಲಸ ಇದ್ರೂ ಕೂಡ ಬಿಟ್ಟುಬಿಟ್ಟು ನಿಮ್ಮ ಹಳ್ಳಿಗಳಲ್ಲಿ ಈಗ ಗ್ರೂಪ್ಸ್ ಮಾಡ್ಕೊಂಬಿಡಿ. ಹೋಬಳಿಯಲ್ಲಿ ಇರ್ತಕ್ಕಂಥ ನಮ್ಮ ಸಮುದಾಯದ ಮುಖಂಡರು ಇವರು ಆ ಹೋಬಳಿಯಲ್ಲಿ ಎಲ್ಲೆಲ್ಲಿದ್ದಾರೆ ನಮ್ಮ ಜನ, ನೀವು ವಾಲಂಟಿಯರ್ ಹೋಗ್ಬೇಕು. ಮತ್ತು ಪ್ರತಿಯೊಬ್ಬರು ಕೂಡ ಈ ರೀತಿ ಸ್ಟಿಕ್ಕರ್ಸ್ ಮಾಡಿಸಿದ್ದಾರೆ. ಅವರಿಗೆ ತಿಳಿಸ್ಬಿಟ್ಟು ನೀವು ಇದನ್ನು ಫಸ್ಟ್ ನೀವು ಒಂದು 2-3 ದಿವಸದಲ್ಲಿ ಎಲ್ಲ ಮನೆಗಳಿಗೆ ನಮ್ಮ ಸಮುದಾಯದವರಿಗೆ ಹೇಳಿಬಿಟ್ಟು ಈ ಪಾಂಪ್ಲೆಟ್ ಕೊಟ್ಬಿಟ್ಟಿದ್ರೆ ಪೂರ್ತಿ ಎಲ್ಲ ಡೀಟೇಲ್ಸ್ ಇದೆ, ಯಾಕೆ ನಾವು ಬಳಸಬೇಕು ಅಂತೇಳಿ ನಮ್ಮ ರೆಡ್ಡಿಯವರಾಗಲಿ ಒಂದು ಕ್ಲಾರಿಫಿಕೇಶನ್ ಕೇಳಿದ್ರು, ನಾನು ಹೇಳ್ತೀನಿ ಅದಕ್ಕೆ. ಸೊ ಹಾಗಾಗಿ ಎಷ್ಟು ಜನ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ಜನಸಂಖ್ಯೆ ಖಂಡಿತ ಈ ಒಂದು ಅವಕಾಶನ ನಾವು ತಪ್ಪಿಸ್ಕೋಬಾರ್ದು. ಅವರಾಗಲಿ ಯಾರೊಬ್ಬರು ಹೇಳಿದ್ರು, ಎಷ್ಟೋ ವರ್ಷಗಳಾಗಿದೆ ಜಾತಿ ಗಣತಿ. ಇದು ಜಾತಿ ಗಣತಿ ಅಂತಲ್ಲ, ಇದು ಜಾತಿ ಕೂಡ ಒಂದು 60 ಅವರು ಕೆಲವು ಏನು ವಿಚಾರಗಳನ್ನು ಕೇಳಿದ್ದಾರೆ. 60 ಜಾತಿ ಸಮೀಕ್ಷೆ ಒಂದೇ ಅಲ್ಲ, ಇದು ಸೋಷಿಯೋ ಎಕನಾಮಿಕ್, ಪೊಲಿಟಿಕಲ್, ಎಜುಕೇಷನಲ್ ಎಲ್ಲ ಸೇರಿಕೊಂಡು ಇದೊಂದು ಅಸೆಸ್ಮೆಂಟ್ ಅಂತ ಹೇಳಿದ್ದಾರೆ. ಅಂದರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಏನು ಪರಿಸ್ಥಿತಿ, ಇಂಥ ಕುಟುಂಬದಲ್ಲಿ ಇಂಥ ಜಾತಿಯವರು, ಅವರ ಮಕ್ಕಳೇನು ಪರಿಸ್ಥಿತಿಯನ್ನು, ಆಸ್ತಿ ವಿವರ ಇರ್ಬೋದು, ಅವರು ವೈಯಕ್ತಿಕವಾದಂಥ ಕ್ವಾಲಿಫಿಕೇಷನ್ಸ್ ಇರ್ಬೋದು, ಮನೆಯಲ್ಲಿ ಏನು ಓದಿದ್ದಾರೆ ಓದಿಲ್ಲ, ಇದು ಬೇಸಿಕ್ ಒಂದು ಸರ್ವೆ ರಿಪೋರ್ಟ್ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ನಮಗೆ ಒಂದು ಬೇಸ್ ಲೈನ್ ಅಂತ ಹೇಳ್ತೀವಲ್ಲ ಸಿಗುತ್ತೆ. ಇದರ ಉದ್ದೇಶ
ಇಡೀ ರಾಜ್ಯದಲ್ಲಿ ಬಹುಶಃ ಪ್ರಥಮ ಬಾರಿಗೆ ಸಿದ್ದರಾಮಯ್ಯನವರು ಬಹಳ ಇದು ಪರ ವಿರೋಧ ಚರ್ಚೆಗಳು ಕಳೆದ 6 ತಿಂಗಳಿಂದ ನಡೀತಾನೆ ಇತ್ತು. ಕಾಂತರಾಜ್ ಅವರು ಸರಿ ಇಲ್ಲ, ಅದನ್ನು ಅನುಷ್ಠಾನ ಮಾಡಬಾರ್ದು ಅಂತೇಳಿ, ಆಮೇಲೆ ಮತ್ತೆ ಅದು ಕ್ಯಾಬಿನೆಟ್ಗೆ ಅಡ್ಡಿಸೋಣ ಹೋಯ್ತು, ಇಲ್ಲ ಪುನಃ ಪರಿಶೀಲನೆ ಮಾಡಬೇಕು ಅಂದರು, ಮತ್ತೆ ಕೆಲವು ಮಾನದಂಡಗಳು ಬದಲಾಯಿಸಬೇಕು ಅಂದರು. ಎಲ್ಲ ಓಪನ್ ಚರ್ಚೆಗೆ ಬಿಟ್ಟ ಮೇಲೆ ಪಬ್ಲಿಕ್ಸ್ ಇಂದ ಏನೇನು ರಿಯಾಕ್ಷನ್ಸ್ ಬರುತ್ತೆ ಅಂತ ಹೇಳಿದ್ಮೇಲೆ, ಪೊಲಿಟಿಕಲ್ ಪಾರ್ಟೀಸ್ ಇಂದ ಏನು ಬರುತ್ತೆ ಅಂದಮೇಲೆ, ಮಠಗಳಿಂದ ಏನು ಬರುತ್ತೆ, ಇವೆಲ್ಲವನ್ನು ಒಗ್ಗೂಡಿಸ್ಕೊಂಡು ಇವತ್ತು ಜಾತಿ ಸಮೀಕ್ಷೆಯನ್ನ ಅಥವಾ ಈ ಸೋಷಿಯೋ ಎಕನಾಮಿಕ್ ಸರ್ವೆಯನ್ನ ಇವತ್ತಿಂದ ನಿನ್ನೆಯಿಂದ ಇದು ರಾಜ್ಯ ಸರ್ಕಾರ ಮಾಡಿದೆ. ಆಮೇಲೆ ಇದು ಬರೀ ಒಂದೇ ಜಾತಿ ಅಂತಲ್ಲ, ಇಡೀ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಜಾತಿಗಳ ಆ ವಿವರಗಳನ್ನು ಪಡೆಯೋದಕ್ಕೆ ಇದನ್ನು ಮಾಡಿದ್ದಾರೆ. ಇದು ಒಳ್ಳೆಯದೇ ಇದೆ. ಯಾಕೆಂದರೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವಿ, ಪ್ರಜಾಪ್ರಭುತ್ವವನ್ನು ಒಪ್ಕೊಂಡಿದ್ದೀವಿ. ಎಲ್ಲ ಸವಲತ್ತುಗಳು ಸಮಾನವಾಗಿ ಸಿಗಬೇಕು, ಎಲ್ಲರಿಗೂ ನ್ಯಾಯ ಸಿಗಬೇಕು, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತಕ್ಕಂಥ ಒಂದು ಇದನ್ನು ಅಸ್ಮಿತೆಯನ್ನು ನಾವು ಒಪ್ಕೊಂಡಿದ್ದೀವಿ. ಹಾಗಾಗಿ ವ್ಯತ್ಯಾಸ ಆಗೋದ ಸಂದರ್ಭದಲ್ಲಿ ಎಷ್ಟು ಏನಿದೆ ಜನಸಂಖ್ಯೆ ಇದ್ದಾರೆ ಅನ್ನೋದು ತೋರಿಸ್ಕೊಳ್ಳೋದಕ್ಕೋಸ್ಕರ ಸರ್ಕಾರಕ್ಕೆ ಒಂದು ಮಾಹಿತಿಯನ್ನು ಮಾಡ್ಕೊಳ್ಳೋದಕ್ಕೆ ಇವತ್ತು ಇದನ್ನು ಮಾಡ್ತಾ ಇದ್ದಾರೆ. ನಾವೆಲ್ಲ ಸ್ವಾಗತ ಮಾಡಿ ಸಿದ್ದರಾಮಯ್ಯ ಬಹುಶಃ ನಾನು ಈ ಸಂದರ್ಭದಲ್ಲಿ ಅವರಿಗೆ ವಿಶೇಷವಾದಂಥ ಒಂದು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಕೆಲವರು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಕ್ಕಂಥದ್ದು ಸರಿಯಲ್ಲ ನನ್ನ ದೃಷ್ಟಿಯಲ್ಲಿ. ಯಾಕೆಂದರೆ ನಾವು ಎಲ್ಲಿದ್ದೀವಿ, ಯಾರ್ಯಾರ ಪರಿಸ್ಥಿತಿ ಏನಿದೆ ಅಂತಕ್ಕಂಥದ್ದು ನೋಡೋದು ಕೂಡ ಬಹಳ ಮುಖ್ಯ. ಹಾಗಾಗಿ ಇದು ಒಳ್ಳೆಯದೇ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ಸ್ವಾಗತ ಮಾಡಿ, ಮತ್ತು ನಮ್ಮಲ್ಲೇ ಕೆಲವು ಗೊಂದಲಗಳು ಈಗಾಗಲೇ ಹೇಳೋದು, ಒಕ್ಕಲಿಗ, ರೆಡ್ಡಿನ ಈ ಥರ ಗೊಂದಲಗಳು ಸೃಷ್ಟಿ ಮಾಡಿದ ಬೇಕು ಅಂತ ಕೆಲವರು. ಆಮೇಲೆ ಇವರು ಯಾರು ಹೇಳಿದ್ರು ರಿಸರ್ವೇಷನಲ್ಲಿ ತೊಂದರೆ ಆಗುತ್ತೆ, ಖಂಡಿತ ಆಗೋದಿಲ್ಲ. ನಮ್ಮ 3A ಏನಿದೆ, 3A ಇದೆ, ನಾವು ಉಳ್ಕೋಬೇಕು. 3A ಉಳ್ಕೊಂಡ್ರೆ ಅದರಲ್ಲಿ ಇರೋ ಜಾತಿಗಳು ಸೇರೋದು ಕಡಿಮೆ, 14 ಜಾತಿ ಇದೆ. ನಾವು 3B ಹೋದರೆ ಮಕ್ಕಳಿಗೆ ಅಂದ್ರೆ 3B ಹೊರಟೋಗ್ಬೋದು. ಹೋದಾಗ ಅಲ್ಲಿ 104 ಜಾತಿಗಳಿದೆ, ಅಲ್ಲಿ ನಮಗೆ ಹಂಚಿಕೆ ಕಡಿಮೆ ಆಗಿದೆ, 114. ಸೊ ಅದರಿಂದ ಯಾವುದು ನಮಗೆ ವಂಚಿತರಾಗೋದಿಲ್ಲ. ಆಮೇಲೆ ಒಂದಿಟ್ಕೊಳ್ಳಿ, ಇವತ್ತು ಇದೆಲ್ಲ ಆದಮೇಲೆ ಬಹುಶಃ ಇದು ನಮ್ಮ ರಾಜ್ಯದಲ್ಲಿ ಆಗ್ತಾ ಇದೆ, ದೇಶದಲ್ಲೂ ಮಾಡಬೇಕು ಅಂತ ಒತ್ತಾಯ ಇದೆ. ವಿಶೇಷವಾಗಿ ನಾನು ಹೇಳಬೇಕಾದ್ರೆ ಪೊಲಿಟಿಕಲ್ ಹೇಳೋದು ಬೇಡ, ಒತ್ತಾಯ ಇದೆ ಎಲ್ಲ ಕಡೆ ದೇಶದಲ್ಲಿ ಜಾತಿ ಗಣತಿ ಆಗಬೇಕು ಅಂತಕ್ಕಂಥದ್ದು ತೆಲಂಗಾಣದಲ್ಲಿ ಆಗಿದೆ. ಸೊ ಹಾಗಾಗಿ ಎಲ್ಲ ಕಡೆ ಇದು ಆಗ್ಬೋದು ನಮ್ಮ ಥರ, ಅದು ಇಡೀ ದೇಶದ ಒಂದು ಚಿತ್ರಣ ಸಿಗುತ್ತೆ. ಸೊ ಇದು ಈಗ ಯಾಕಂದರೆ 75 ವರ್ಷ ಆಗಿದೆ, 75 ವರ್ಷ ಹೆಚ್ಚಾಗಿದೆ ಇಂಡಿಪೆಂಡೆನ್ಸ್ ಬಂದು, ಇನ್ನೂ ಕೂಡ ಬಡತನ ಕಾಣ್ತಾ ಇದ್ದೀವಿ, ಇನ್ನೂ ಕೂಡ ವ್ಯತ್ಯಾಸ ಕಾಣ್ತಾ ಇದ್ದೀವಿ, ಇನ್ನೂ ಕೂಡ ಶೋಷಣೆಗಳು ಕಾಣ್ತಾ ಇದ್ದೀವಿ. ಇದೆಲ್ಲ ಸರಿಪಡಿಸೋದಕ್ಕೆ ಬಹುಶಃ ಇದೊಂದು ಒಳ್ಳೆ ಸಮೀಕ್ಷೆ ವರದಿ ನಾಳೆ ದಿವಸ ಯಾವುದೇ ಸರ್ಕಾರ ಬರ್ಬೋದು, ಅದು ಇಂತಹ ಸರ್ಕಾರ ಅಂತಹ ಸರ್ಕಾರ ಅಂತಲ್ಲ, ಎಲ್ಲಿ ಅನ್ಯಾಯ ಆಗಿದೆ, ಎಲ್ಲಿ ಸರಿಪಡಿಸ್ಬೇಕು ಅನ್ನೋದಕ್ಕೆ ಇದೊಂದು ಮಾನದಂಡ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನಾವು ವೆಲ್ಕಮ್ ಮಾಡಬೇಕಿದೆ. ಸೊ ಹಾಗಾಗಿ ಇವತ್ತು ಅವರಾಗಲೇ ಹೇಳಿದ್ರು ಹನುಮಂತ ರೆಡ್ಡಿ ಅವರು, ಆ ಕಡೆ ಎಲ್ಲ ಇದುವರೆಗೂ ಕೂಡ ನಮಗೆ ಲಿಂಗಾಯತ ರೆಡ್ಡಿಗಳು ಅಲ್ಲಿದ್ದರೂ ಕೂಡ ಲಿಂಗಾಯತ ರೆಡ್ಡಿ ಅಂತ ಬರೆಸ್ತಾ ಇದ್ರು. ಸೊ ಅವರೆಲ್ಲ ಲಿಂಗಾಯತರು ಏನು ಮಾಡ್ತಾ ಇದ್ರು, ಆ ಭಾಗದಲ್ಲಿ ಆಟಕ್ಕೆ ಇಟ್ಕೊಳ್ತಾ ಇದ್ದಾರೆ ನಮ್ಮನ್ನೆಲ್ಲ, ರೆಡ್ಡಿಗಳನ್ನ ಆಟಕ್ಕೆ ಇಟ್ಕೊಳ್ಳೋದು ಲೆಕ್ಕಕ್ಕೆ ಇರ್ತಾ ಇರಲಿಲ್ಲ. ಈ ಭಾಗದಲ್ಲಿ ಒಕ್ಕಲಿಗ ಅಂತ ನಾವು ಬರೆಸ್ತಾ ಇದ್ವಿ, ಒಕ್ಕಲಿಗ ರೆಡ್ಡಿ ಅಂತೇಳಿ ನಮ್ಮನ್ನು ಆಟಕ್ಕೆ ಇಟ್ಕೊಳ್ತಾ ಇದ್ರು, ಲೆಕ್ಕಕ್ಕೆ ಇಟ್ಕೊಳ್ತಾ ಇರಲಿಲ್ಲ. ನಾವು ಸಂಘಟನೆಯಾಗಿ ರೆಡ್ಡಿ ಸಮಾಜ ಒಂದು, ಉತ್ತರ ದಕ್ಷಿಣದಲ್ಲಿರ್ತಕ್ಕಂಥ ಸಮುದಾಯ ಒಂದು, ವೇಮನ ಅನುಯಾಯಿಗಳು ಕೂಡ ಒಂದು, ಹೇಮರೆಡ್ಡಿ ಮಲ್ಲಮ್ಮನ ಅನುಯಾಯಿಗಳು ಒಂದು ಅಂತಕ್ಕಂಥ ಒಂದೇ ವೇದಿಕೆಯನ್ನು ಸೃಷ್ಟಿ ಮಾಡಿ, ಬಹುಶಃ ನಾವು ಸ್ವಾಮೀಜಿಯವರು ಕಳೆದ 15 ವರ್ಷಗಳಿಂದ ಅವರು ಮಾಡಿದಂಥ ಪರಿಶ್ರಮ, ಅವರು ಪ್ರಯಾಣ, ಅವ್ರ ಜೊತೆಗೆ ಅನೇಕ ಸಮಾಜದವ್ರ ಜೊತೆಗೂಡಿಕೊಂಡು ಪ್ರತಿ ಹಳ್ಳಿಯಲ್ಲಿ ಕೂಡ ನೀವು ಆ ಕಡೆ ಹೋಗಿ ನೋಡಬೇಕು. ಬಾಗಲಕೋಟೆ, ಬಿಜಾಪುರ, ಆಮೇಲೆ
ಗದಗ, ಈ ಕಡೆ ಬೆಳಗಾಂ, ಬಿಜಾಪುರ ಎಲ್ಲ ಕಡೆ ಇದ್ದಾರೆ. ಬಹಳಷ್ಟು ಕಡೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಪೊಲಿಟಿಕಲಿ ಹೇಳ್ಬೇಕಂದ್ರೆ ಸುಮಾರು 40-50 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ರೆಡ್ಡಿ ಸಮುದಾಯದವರು ಪ್ರಬಲವಾದಂಥ ಶಕ್ತಿ ಇದೆ. ಸುಮಾರು ಅವರು ಕರೆಕ್ಟ್ ಮಾಡ್ಬೇಕು, ನಾನು ಅಷ್ಟು ಓಡಾಡಿಲ್ಲ, ಪ್ರಭಾಕರ್ ರೆಡ್ಡಿ ಓಡಾಡಿದ 75 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ರೆಡ್ಡಿಗಳು ಏನು ತೀರ್ಮಾನ ತಗೊಳ್ತಾರೆ ಆ ರೀತಿ ಚುನಾವಣೆಯಲ್ಲಿ MLA ಗೆಲ್ತಾರೆ. ಅಂದರೆ ಅಷ್ಟು ಪ್ರಭಾವಿತರಾಗಿದ್ದಾರೆ. ಅಂದರೆ ನಾವು ಅಷ್ಟು ದೊಡ್ಡ ಇದು ಅಂತಲೂ ಹೇಳ್ಕೊಳ್ಳೋದು ಬೇಡ. ಅಂದರೆ ಆ ರೀತಿ ಇವತ್ತು ಸಂಖ್ಯೆ ಇದೆ. ಸೊ ಅದನ್ನು ನಾವು ನಮ್ಮದೇ ಅಂತ ನಾವು ತೋರಿಸಿದಾಗ ನಮಗೆ ಇನ್ನೂ ಶಕ್ತಿ ಬೆಳೀತದೆ. ಇವಾಗ ಪ್ಯಾಲೇಸ್ ಗ್ರೌಂಡ್ಸ್ ಎಲ್ಲ ಮಾಡಿದಾಗ ಬಹುಶಃ ನಾವು ನಿರೀಕ್ಷೆ ಮಾಡಿರಲಿಲ್ಲ, ನೀವು ನಿರೀಕ್ಷೆ ಮಾಡಿರಲಿಲ್ಲ, ಅಷ್ಟೊಂದು ಜನ ಬರ್ತಾರೆ. ಮಾಡಿದ್ರಾ? ಎಷ್ಟು ಜನ ಸ್ಟೇಜ್ ಮುಂದ್ಗಡೆ ಎಲ್ಲ ಸುಟ್ಟು ಎಲ್ಲ ಕಡೆ ಇತ್ತು, ಹೋಗೋದಕ್ಕೆ ಆಗ್ತಾ ಇಲ್ಲ. ಇವ್ರು ಹೇಳಿದಾಗೆ ಬಾಗಲಕೋಟೆ ಭಾಗದಲ್ಲಿ ಮಾಡಬೇಕು ಅಂತ ಇದೆ, ಈಗಲೂ ಇದೆ, ಮಾಡ್ತಾರೆ, ದೊಡ್ಡ ಸಮಾವೇಶ ಮಾಡ್ತಾರೆ. ಸೊ ಇದರಲ್ಲೇನು ತಪ್ಪಿಲ್ಲ, ಅವ್ರವ್ರ ಜಾತಿಗೆ ಏನು ತಪ್ಪಿದೆ. ಆಮೇಲೆ ನಮ್ಮ ರೆಡ್ಡಿ ಒಂದು ಚೀಟಿ ಬಂದು ಕಳಿಸೋದು ನನಗೆ. ಈಗ ಹೆಸರಿಡ್ತಾರಲ್ಲ ಮಕ್ಕಳಿಗೆ, ಬರೀ ನರೇಶ ಸುರೇಶ ಅಂತ ಯಾಕೆ ಇಡ್ತೀರಿ, ನರೇಶ್ ರೆಡ್ಡಿ ಅಂತ ಹೇಳ್ರಿ, ಸುರೇಶ್ ರೆಡ್ಡಿ ಅಂತ ಹೇಳ್ರಿ. ಈಗೆಲ್ಲ ಇದೆಲ್ಲ ಫ್ಯಾಷನ್ ಆಗ್ಬಿಟ್ಟಿದೆ ನಮ್ಮವರು. ಆ ರೆಡ್ಡಿ ಅನ್ನೋದು ಏನು ಬರೆದ್ರೆ ಏನು ತಪ್ಪು? ಮಾಡಿ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ರೆಡ್ಡಿ ಅಂತ ಬರ್ಸಿ ಹೆಸರು. ಹೆಣ್ಣು ಮಕ್ಕಳಿಗೆ ಏನಂತೆ ಹೆಣ್ಣು ಮಕ್ಕಳಿಗೆ ಬರ್ತಾ ಇದ್ದಾರೆ. ಸ್ಮಿತಾ ರೆಡ್ಡಿನೋ ಹಾಗೆ ತಪ್ಪೇನಿಲ್ಲ, ಬರ್ಸಿ. ಇನ್ನು ಮೇಲೆ ನಿಮ್ಮ ಕುಟುಂಬಗಳಲ್ಲಿ ಚಿಕ್ಕ ಮಕ್ಕಳು ಯಾರೋ ಹುಟ್ಟಿದ್ರು ಕೂಡ ನಾಮಕರಣ ಮಾಡುವಾಗ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ರೆಡ್ಡಿಯನ್ನು ಪದ ಸೇರಿಸಿ. ವೇಮನ ಸಿಂಬಲ್ ಹಾಕಿ, ಕರೆಕ್ಟ್, ಅದು ಹೇಳಿ. ಇನ್ನು ಮೇಲೆ ಮದುವೆ ಪತ್ರಿಕೆಗಳ ಮೇಲೆ ಕೂಡ ವೇಮನ ಸ್ಫೋಟ ಹಾಕಿ. ಸ್ವಾಮೀಜಿದು ಒಂದು ಹಾಕಿ. ಸ್ವಾಮೀಜಿದು ಒಂದು ವೇಳೆ ವೇಮನ ಗುರುಗಳದ್ದಾಗಿ ಒಂದು ಐಡೆಂಟಿಟಿ ಇರುತ್ತೆ, ತಪ್ಪೇನಿದೆ. ಇದೆಲ್ಲ ನಾವು ಹೇಳ್ಕೊಡೋದ್ರಲ್ಲಿ ಮಾಡೋದು ತಪ್ಪಿಲ್ಲ. ಆಮೇಲೆ ನಾವು ಎಲ್ಲ ಹೇಳಿದಾಗೆ ಸಾಮಾನ್ಯವಾಗಿ ನಾವು ಹಳ್ಳಿಗಳಲ್ಲಿ ನೋಡೋದು, ನಾವು ಜನಪರವಾಗಿರ್ತೀವಿ, ನಮ್ಮ ಸಮುದಾಯ ಜನರ ಮಧ್ಯೆ ಇರ್ತೀವಿ, ಜನರ ಕಷ್ಟಗಳು ಸ್ಪಂದಿಸ್ತೀವಿ. ಅವರು ಹಳ್ಳಿ ಜನ ಬೇರೆಯವರೆಲ್ಲ ಓಡೋದ್ರಲ್ಲಿ ಹೆಚ್ಚು ಕಡಿಮೆ ಮನೆಗಳ ಹತ್ರನೇ, ಬೇರೆಯವ್ರ ಮನೆಗಳ ಹತ್ರ ಹೋಗಲ್ಲ, ಭಾಳ ವಿರಳ. ಯಾಕೆಂದರೆ ಜೊತೆಯಲ್ಲಿ ಹಾಕ್ಕೊಂಡು ಹೋಗ್ತಾನಪ್ಪ ಇವನು ರೆಡ್ಡಿ, ಏನೋ ಮಾಡ್ತಾನೆ, ಒಂದು ಪೊಲೀಸ್ ಸ್ಟೇಷನ್ ಇರ್ಬೋದು, ಅಥವಾ ಒಂದು ನಾವು ಕಿತ್ತಾಡೋದು ಬೇರೆ ಇರುತ್ತೆ, ಅದು ಬೇರೆ ವಿಚಾರ. ಬೇರೆಯವ್ರು ಬಂದರೆ ಅವ್ನ ಜೊತೆ ಕರ್ಕೊಂಡು ಹೋಗಿ ಅವ್ನಿಗೇನೋ ಒಂದು ಬೇಕಾದ್ರೆ ಜೋಬಿಂದ ಖರ್ಚು ಮಾಡ್ತಾರೆ. ಖರ್ಚು ಮಾಡಿ ಬೇಕಾದ್ರೆ ಊಟ ತಿಂಡಿ ಕೊಡಿಸಿ, ಬಾರೆ ಹೋಗೋಣ ಸ್ಟೇಷನ್ಗೆ ಅಥವಾ ತಾಲೂಕು ಆಫೀಸ್ಗೆ ಕೆಲಸ ಮಾಡ್ಕೊಡ್ತೀವಿ ಅಂತಕ್ಕಂಥ ಒಂದು ಸಮುದಾಯ ಇದೆ. ಹಳ್ಳಿಗಳಲ್ಲಿ ಜನ ಕಿತ್ತಾಡಿದ್ರೆ ಎಲ್ಲಿಂದ ಮನೆ ಅದು ಅವ್ರು ಬರೋದು ಎಲ್ಲಿಗ ನೀರಿರೋ ಕಡೆಗೆ. ಅಂದರೆ ಬೇರೆಯವರೆಲ್ಲ ಸರಿ ಇಲ್ಲ ಅಂತಲ್ಲ, ಅಂದರೆ ಆ ಥರ ನಂಬಿಕೆಯನ್ನು ಇಟ್ಕೊಂಡು ಬಂದಿರ್ತಕ್ಕಂಥ ಸಮಾಜ. ಹಾಗಾಗಿ ಈಗ ನಮಗೇನು ಸಂಶಯ ಬೇಡ. ಅವ್ರು ಹೇಳಿರ್ಬೋದು, ವಕೀಲ ಸಮಾಜದವ್ರು ಕರೆದು ವಕೀಲರನ್ನು ಬಳಸಿ ಅಂತ ಬೇಡ, ಅವ್ರು ಬರ್ಕೊಳ್ಳಿ. ನಮ್ದು ರೆಡ್ಡಿ ಸಮುದಾಯ ರೆಡ್ಡಿ ಅಂತ ಬರ್ಕೊಂಡು ತಪ್ಪೇನಿಲ್ಲ. ಅದು ಮೂಲ ಏನು ಹೇಳಿದ್ದಾರೆ, ಉಪಜಾತಿ, ಜಾತಿ, ಪರ್ಯಾಯ ಜಾತಿ ಎಲ್ಲ ಕೂಡ ರೆಡ್ಡಿ ಅಂತ ಬಳಸುವಂಥದ್ದಾಗಬೇಕು. ಸೊ ಇದನ್ನು ದಯಮಾಡಿ ಮಾಡಬೇಕು. ಮತ್ತು ಬಹುಶಃ ಇದ್ರ ಮೇಲೆ ಮತ್ತೆ ರಿಸರ್ವೇಷನ್ಸಲ್ಲಿ ಕೆಲವು ಸ್ವಲ್ಪ ಬದಲಾವಣೆ ಆಗ್ಬೋದು. ಅಂದರೆ ಬೇಸ್ಡ್ ಆನ್ ಸರ್ವೆ ರಿಪೋರ್ಟ್ಸು ಇದು ಯಾವ ಜಾತಿಗಳಿಗೆ ನ್ಯಾಯ ಕೊಟ್ಟಿಲ್ಲ ಅದು ಕೂಡ ನಾಳೆ ಪುನರ್ಪರಿಶೀಲನೆ ಆಗ್ಬೋದು. ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಅವ್ರು ಕೊಟ್ಟಿರೋ ರಿಪೋರ್ಟ್ ಮೇಲೆ ಇವತ್ತು ಇದು ಜಾತಿ ಏನು ಸಮೀಕ್ಷೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸೋಷಿಯೋ ಎಕನಾಮಿಕ್ ಸರ್ವೆ ಅಂತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ದಯಮಾಡಿ ಇವತ್ತು ನೀವು ಯಾವ ಈ ವಾರ ನಮ್ಮ ತಾಲೂಕಲ್ಲಿ ಎಷ್ಟು ಜನ ಪ್ರತಿ ಹಳ್ಳಿಯಲ್ಲಿ ಕುಟುಂಬಗಳು ರೆಡ್ಡಿ ಕುಟುಂಬಗಳಿದೆಯೋ ಅಷ್ಟು ರೆಡ್ಡಿಗಳ ಕುಟುಂಬ ತಕ್ಷಣ 2 days 3 days ನೀವು ಯುವಕರು ನೀವು ಹೋಗ್ಬೇಕು ವಾಲಂಟ್ರಿ ಆಗಿ ಪ್ರತಿ ಮನೆಗೆ ಹೋಗಿ ಮೊದಲು ಹೋಗ್ಬಿಟ್ಟು ಇದನ್ನು ಅಂಟಿಸ್ಬಿಡ್ಬೇಕು. ಅವ್ರಿಗೆ ಹೇಳ್ಬಿಟ್ಟು
ಈಗೇನಿದೆ, ಈಗ ಇಲ್ಲೇ ಲೆಕ್ಕ ಹಾಕಿ ಹುಡುಗರು ಈ ಕಡೆ ಹಳ್ಳಿಗಳು ಹೀಗೆ ಒಂದು ಕಡೆಯಿಂದ ನೀವು ಹೋಗ್ತಾ ಇದ್ರೆ ಈ ಕಸ್ಬಾ ಈಗ ಬ್ಯಾಚಸ್ ಮಾಡ್ಕೊಂಬಿಡಿ. ಟೌನಲ್ಲಿ ಒಂದು ಬ್ಯಾಚ್, ಟೌನಲ್ಲಿ ಇರೋ ಒಂದು ಬ್ಯಾಚ್ ಮಾಡ್ಕೊಂಬಿಡಿ. ಟೀಚರ್ಸ್ ನೀವೆಲ್ಲ ದಯಮಾಡಿ, ನೀವೆಲ್ಲ ರಿಟೈರ್ಡ್ ಟೀಚರ್ಸ್ ಓಡಾಡ್ರಪ್ಪ. ಅಲ್ಲಲ್ಲ, ಫಸ್ಟ್ ಇದನ್ನ ಮಾಡಿ, ನಮ್ಮ ಕಮ್ಯುನಿಟಿಯವರಿಗೆ ತಕ್ಷಣ ಹೋಗಿ ಸ್ಟಿಕ್ಕರ್ ಹಾಕಿ ನೋಡಪ್ಪ ಬರ್ತಾ ಇದ್ದಾರೆ, ಇದನ್ನ ಬರೆಸ್ಬೇಕು. ಇದೊಂದು ಟ್ಯಾಬ್ಲೆಟ್ ಕೊಡೋದು, ಇದೊಂದು ಸ್ಟಿಕ್ಕರ್ ಹಾಕ್ಬಿಟ್ಟು ಎಲ್ಲ ಹಳ್ಳಿಗಳಲ್ಲಿ ದಯಮಾಡಿ ನೀವೇ ವಾಲಂಟಿಯರ್. ಯಾರು ಇದಕ್ಕೆ ಇನ್ನೊಬ್ರು ಹೇಳಬೇಕು ಅವ್ರು ಬರಲಿಲ್ಲ ಅನ್ನೋದು ಮಾಡ್ಕೋಬೇಡಿ. ಈಗ ಇಲ್ಲಿ ಬಂದಿದ್ದೀರಲ್ಲ, ಇದು ಸುಮಾರು ಒಂದು 50-60 ಹಳ್ಳಿಯಿಂದ ಇದಿರಲಿ, 50 ಅಡಿ ಇಲ್ಲೇ ಹೋಗೋರು ಬಂದಿರೋರು ಇನ್ನೊಬ್ರಿಗೆ ಹೇಳ್ಕೊಂಡ್ರೆ ಕವರೇ ಆಗುತ್ತೆ. ಸೊ ಇದನ್ನ ನೀವು ಫಾಲೋ ಅಪ್ ಮಾಡಬೇಕು. ಮತ್ತೆ ನಮ್ಮ ರೆಡ್ಡಿ ಅವರು, ಚಂದ್ರಶೇಖರ್ ರೆಡ್ಡಿ ಮತ್ತು ಅಧ್ಯಕ್ಷರು ಒಂದು ವೆಹಿಕಲ್ ಮಾಡ್ಕೊಡ್ತೀರೋ ಏನು ಮಾಡ್ಕೊಡ್ತೀರೋ ಪ್ರತಿ ಊರು ಸುತ್ತಬೇಕು ನೀವು. ದಯವಿಟ್ಟು ಈ ವಾರ ಮಾತ್ರ ಲೀಡರ್ಸ್ ಎಲ್ಲರೂ ಕೂಡ ಬೇರೆ ಏನೇ ಕೆಲಸ ಇರಲಿ ಹೋಗ್ಬಿಟ್ಟು ಇಂಥ ಹಳ್ಳಿಯಲ್ಲಿ ಕವರ್ ಆಗಿದೆ ಇಲ್ವಾ ಅಂತ ಸೂಪರ್ವೈಸ್ ಮಾಡೋದಕ್ಕೆ ಒಂದು ಟೀಮ್ ಹೋಗ್ಬೇಕು. ಕೆಲಸ ಮಾಡೋರು ಇಮಿಡಿಯೇಟ್ಲಿ ಅಲ್ಲಲ್ಲೇ ಅವ್ರ ಊರಲ್ಲಿ ಏನಿದ್ರಿ ನೀವು ನಿಮ್ಮ ಹಳ್ಳಿ ಪಕ್ಕದಹಳ್ಳಿ, ನಿಮ್ಮ ಮುಗಿತು ಪಕ್ಕದಹಳ್ಳಿಗೆ ಹೋಗಿ, ಅಲ್ಲಿ ಮುಗಿತು ಪಕ್ಕದಹಳ್ಳಿಗೆ ಹೋಗಿ, ಈ ರೀತಿ ಮಾಡಿ. ತಪ್ಪೇನಿಲ್ಲ ಇದರಲ್ಲೇನು ನಾವು ಕಳ್ಕೊಳ್ಳೋದೇನಿಲ್ಲ. ಮತ್ತು ಈಗ ಬಹುಶಃ ಇವರೆಲ್ಲ ಹೇಳಿದಾಗೆ ನಮ್ಮ ಸಂಖ್ಯೆ 30ರಿಂದ 40 ಲಕ್ಷ ಇದ್ದೇ ಇದೆ, ಇನ್ನೂ ಜಾಸ್ತಿ ಇರ್ಬೋದೇನೋ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ತಾವೆಲ್ಲ ಮಾಡಬೇಕು. ಮತ್ತು ಮಾಧ್ಯಮದವರು ಸ್ಪಷ್ಟವಾಗಿ ಈ ರೀತಿ ಸಂದೇಶ ಕೊಟ್ಟಿದ್ದಾರೆ ಅಂತೇಳಿ ಪತ್ರಿಕೆಗಳಲ್ಲಿ ತಾವು ಕೂಡ ಇದನ್ನು ಬಿತ್ತರಿಸಬೇಕು ಅಂತೆಲ್ಲ ಹೇಳಿ, ಮತ್ತು ಮುಂದಿನ ಹೆಜ್ಜೆಗಳು ಏನು ಮಾಡಬೇಕು ಸಮುದಾಯದ ಬಗ್ಗೆ ಈಗಾಗಲೇ ಅವ್ರು ಹೇಳಿದ್ರು. ನಾವು ಸಮಾವೇಶ ಮಾಡಿದ್ರೆ ಬಲ ಸರ್ಕಾರ ಗೊತ್ತಾಗಿತ್ತು, ನಾವು ಕೇಳಿದ್ದೆಲ್ಲ ಕೊಟ್ಟು ಏನು ಜಯಂತಿಗಳು ಮಾಡೋದು, ಆಮೇಲೆ ವೇಮನ ಅಧ್ಯಯನ ಪೀಠ ಮಾಡಿದ್ದು, ಹೇಮರೆಡ್ಡಿ ಮಲ್ಲಮ್ಮ ಅಧ್ಯಯನ ಪೀಠ ಮಾಡಿದ್ದು, ಕೆ.ಸಿ. ರೆಡ್ಡಿ ಸ್ಟ್ಯಾಚ್ಯೂ ನಾನು ಡೆಪ್ಯೂಟಿ ಸ್ಪೀಕರ್ ಇದ್ದಾಗ ಮಾಡಿದ್ವಿ. ಆ ರಿಂಗ್ ರೋಡ್ ಬೇರೆ ಹೆಸರಿಟ್ಟಿದ್ದಾರೆ. ಬೇಕಾಷ್ಟು ಇವತ್ತು ಆ ಕಡೆ ಎಲ್ಲ ವೇಮನ ದೇವಸ್ಥಾನಗಳು, ಹೇಮರೆಡ್ಡಿ ವೇಮನ ದೇವಸ್ಥಾನಗಳು, ಆಮೇಲೆ ಬಹಳಷ್ಟು ಹಳ್ಳಿಗಳಲ್ಲಿ ವೇಮನ ದೇವಸ್ಥಾನಗಳು ಕೂಡ ನಮ್ಮ ಭಾಗದಲ್ಲಿ ಕೂಡ ಆಗಿದೆ. ಸರ್ಕಲ್ಗಳು, ರಸ್ತೆಗಳು, ಇದೆಲ್ಲ ಏನಾಗುತ್ತದೆ ಅಂದರೆ ಇದು ಹೆಚ್ಚು ಪ್ರಚಾರ ಆಗುತ್ತೆ ಮತ್ತು ನಮ್ಮ ಸಮುದಾಯದ ಅಸ್ತಿತ್ವ ನಾವು ಉಳಿಸ್ದಂಗೆ ಆಗುತ್ತೆ. ಸೊ ನಮ್ಮ ಮಕ್ಕಳಿಗೆ ನೆಕ್ಸ್ಟ್ ಏನಿದೆ ಆ ಜನ್ರೇಷನ್ಗೆ ಅವರು ಕೂಡ ಗರ್ವದಿಂದ ನಾವು ರೆಡ್ಡಿಗಳು ನಮ್ಮದು ಸಮುದಾಯ ಅಂತ ಹೇಳ್ಕೊಳ್ಳೋದಿರಬೇಕು. ಮತ್ತು ಬೇರೆ ಸಮುದಾಯಗಳು ನಾವು ಯಾವುದೂ ದರ್ಶನಕ್ಕೆ ಹೋಗೋದು ಇಲ್ಲ, ಹೋಗೋದು ಬೇಡ. ಅವ್ರಿಗೇನು ನಾವು ಯಾವ ಥರ ಸ್ಪಂದನೆ ಮಾಡ್ತೇವೆ ಅದೇ ಥರ ಎಲ್ಲ ಸಮುದಾಯಗಳ ಜೊತೆ ನಾವು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗೋಣ. ಸಾಮಾಜಿಕವಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡೋಣ ಮತ್ತು ಎಲ್ಲರ ವಿಶ್ವಾಸ ಗಳಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಯಾವ ಬೇರೆ ಸಮುದಾಯಗಳು ಅಥವಾ ಹಾಗೆ ಅನ್ನೋದು ಅಷ್ಟೇ ಬರಲ್ಲ. ನಮ್ಮ ಸಮುದಾಯ ಅಸ್ತಿತ್ವನ ಉಳಿಸ್ಕೊಳ್ಳೋಕ್ಕೆ ನಾವೇನು ಮಾಡಬೇಕು, ಇದು ದಯಮಾಡಿ ಮಾಡಬೇಕು ಎಲ್ಲರೂ ಅಂತೇಳಿ ಹೇಳಿ, ಇನ್ಮೇಲೆ ಕಡ್ಡಾಯವಾಗಿ ಯಾರೇ ನಾಮಕರಣ ಮಾಡಿದ್ರು ರೆಡ್ಡಿ ಅಂತ ಮಾಡಿ, ಯಾರೇ ಒಂದು ರಾಜ್ಯಪತ್ರಿಕೆ ತಂದರೆ ಅದರ ಮೇಲೆ ನಮ್ಮದು. ಆಮೇಲೆ ನನಗೆ ಒಂದು ಕನಸಿದೆ, ಮಾಡಬೇಕು ಅಂತಲೇ ಇದೆ ನನಗೆ, ನೋಡ ಆಗುತ್ತೆ ಅಂತ ವಿಶ್ವಾಸ ಇದೆ. ನಮ್ಮೂರ ಹತ್ರ ಅದೇ ಇದೆಲ್ಲ ಬಂದಿದೆ, ಈ ಥರ ಬರ್ಸ್ಬೇಕು ಬಂದಿದೆಯಲ್ಲ, ಈ ಥರ ಬರ್ಸ. ಆಮೇಲೆ ನಾವು 2 ಎಕರೆ ಜಮೀನು ನಮ್ಮೂರು ಪಕ್ಕದಲ್ಲಿ ತೆಗೆದಿಟ್ಟಿದ್ದೀವಿ, ಒಂದು ವನ ಬೇರೆ ಇದೆ. ಅಲ್ಲಿ ನನಗೆ ಒಂದು ವೇಮನನ ಅಧ್ಯಯನ ಕೇಂದ್ರ ಮಾಡಬೇಕು ಅನ್ನೋದು ಆಸೆ ಇದೆ. ಅಲ್ಲಿ ಒಂದು ವೇಮನನ ಬಗ್ಗೆ ವಿಚಾರಗಳು, ಅಲ್ಲಿ ಒಂದು ಧ್ಯಾನ ಕೇಂದ್ರ ಮಾಡೋಣ ಅಂತ 1 ಎಕರೆ 1.5 ಎಕರೆ ಜಮೀನು ತೆಗೆದಿಟ್ಟಿದ್ದೀವಿ ನಾವು. ಇವತ್ತೆಲ್ಲ ನಾಳೆ ವೇಮನದ್ದು ಒಂದು ಮಾಡಿ ಈ ಥರ ಒಂದು ಪ್ರತಿಷ್ಠೆ ಮಾಡಿಸಿ ಅಲ್ಲಿ ಒಂದು ಸಮುದಾಯ ಭವನ ಕೂಡ ಇದೆ, ಅದನ್ನು ವೇಮನ ಸಮುದಾಯ ಭವನ ಇಡೋಣ ಅಂತೇಳಿ ಅವರು ಕಟ್ಟಿಸಿದ್ದು, ಅದನ್ನು ನಾನು ಪೂರೈಸಿದ್ದೀನಿ. ಇನ್ನು ಸ್ವಲ್ಪ ಇದೆ, ಅದನ್ನು ವೇಮನ ಸಮುದಾಯ ಭವನ ಅಂತ ಮಾಡಿ ಅಲ್ಲಿ ಒಂದು ಇಡೀ ನಮ್ಮ ಈ ಭಾಗದಲ್ಲಿ ಅಲ್ಲಿ ಕಟಾರಿಪಾಳ್ಯದಲ್ಲಿ ಬಿಟ್ಟರೆ ವೇಮನದ್ದು ಎಲ್ಲೂ ಕೂಡ ಅಂದರೆ ಈ ಥರ ಆಧ್ಯಾತ್ಮಿಕವಾಗಿ ಈ ಥರ ಇದ್ದಾವೆ ಇಲ್ಲ ಅಂತಲ್ಲ, ಆದರೆ ವಿಚಾರ ವಿನಿಮಯ ಆಗಬೇಕು, ಬಂದವ್ರಿಗೆ ಗೊತ್ತಾಗಬೇಕು, ವೇಮನ ಪದ್ಯಗಳು ಅಥವಾ ವೇಮನ ಸಾಹಿತ್ಯ ಇದೆಲ್ಲ ತಿಳಿಯುವಂತಾಗ ಆಗಬೇಕು. ಸೊ ಹಾಗಾಗಿ ಆ ಥರ ಒಂದು ಆಧ್ಯಾತ್ಮಿಕ ಒಂದು ಕೇಂದ್ರವನ್ನು
ಅಲ್ಲಿ ತೆರೆಯುವಂಥದ್ದು ಕೂಡ ನಮಗೆ ಯೋಚನೆ ಇದೆ. ಬಹುಶಃ ನಮ್ಮ ರೆಡ್ಡಿಗಳು ಗೌರಿ ಬೆಂಗಳೂರು ರೆಡ್ಡಿಗಳು ಕೈ ಹಾಕಿದ್ರೆ ಹೇಗಾಗುತ್ತೆ ಅಂತ ಅನ್ಕೊಳ್ತೀನಿ. ಯಾಕೆಂದರೆ ಒಂದು ರೀತಿ ವಿಶೇಷವಾದಂಥ ಅಧ್ಯಯನ ಕೇಂದ್ರ ಮಾಡಿದ್ರೆ ಈಗ ಅನಂತಪುರದಿಂದ ಈ ಭಾಗದಲ್ಲಿ ಎಲ್ಲರೂ ಕೂಡ ಮತ್ತು ನಮ್ಮ ಭಾಗದಲ್ಲಿ ಕೂಡ ಅಲ್ಲಿ ಸೌತ್ ಇಂಡಿಯಾದಲ್ಲೇ ಬರುವಂಥ ವ್ಯವಸ್ಥೆ ನಾವು ಮಾಡ್ಬೋದು. ಒಂದು ಯಾವ ಥರ ದೇವಸ್ಥಾನಕ್ಕೆ ಹೋಗ್ತೀವೋ ಒಂದು ಪವಿತ್ರ ಸ್ಥಳ ಇದೆಯಪ್ಪ ವೇಮನಂದು, ಅಲ್ಲಿ ನಾವೆಲ್ಲ ಹೋಗ್ಬಿಡ್ಬೇಕು, ಅಲ್ಲಿ ಚೆನ್ನಾಗಿದೆ ಅಂತ ತಿಳ್ಕೊಳ್ಳುವಂಥದ್ದು ಬೇಕು. ವೇಮನ ಪದ್ಯಗಳಲ್ಲಿ ನೀವು ಎಷ್ಟು ಅರ್ಥ ಇದೆ ಅಂದರೆ ನೀವು ಭಾಳ ಸರಳವಾಗಿದ್ದಾರೆ. ಸೊ ಜೀವನ ಕ್ರಮಗಳು ಹೇಗೆ ಬದುಕಬೇಕು ಅನ್ನೋದಕ್ಕೆ 108 ಅರ್ಥ ಇದೆ. ಅವರು ಸಮಾಜದಲ್ಲಿ ಅಂಕುಡೊಂಕುಗಳು ತಿದ್ದುವಂಥದ್ದು. ಬಹುಶಃ ನಾವು ಸ್ವಲ್ಪ ಅವಾಗ ಓದ್ಕೊಂಡ್ರೆ ಸಾಕು, ನಮ್ಮಲ್ಲಿ ಎಷ್ಟೋ ಜ್ಞಾನ ವಿಕಾಸ ಆಗುತ್ತೆ. ಹಾಗಾಗಿ ಇವತ್ತು ಒಳ್ಳೆ ಕೆಲಸ ಆಗಿದೆ. ಸ್ಪಷ್ಟವಾಗಿ ಇವತ್ತು ನಾವೆಲ್ಲ ಹೇಳಿದ್ವಿ. ದಯಮಾಡಿ ಈಗಲಿಂದಾನೇ ನೀವು ನಿಮ್ಮ ಹಳ್ಳಿಗೆ ಹೋಗ್ತಾ ಈ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಎಲ್ಲ ಹೊಂದಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.